ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆ ತಮ್ಮನಲ್ಲಿ ನೋಡೇ ಗೊತ್ತಾಗೋಗಿರುತ್ತೆ. ಅದು ಇವತ್ತಿನ ವಿಷಯ ಬಂದು ಕೇಸರಿ ಬಗ್ಗೆ. ಕೇಸರಿನ ಪ್ರೆಗ್ನೆನ್ಸಿಲಿ ತೊಗೋಬೋದಾ ಅನ್ನೋದ್ರ ಬಗ್ಗೆ, ಹಾಗೆ ಎಷ್ಟು ತೊಗೋಬೇಕು, ಅದನ್ನು ಜಾಸ್ತಿ ತೊಗೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಯಾರೆಲ್ಲ ತೊಗೊಳ್ಬೋದು, ಯಾರು ಬೇಕಾದರೂ ತೊಗೊಳ್ಬೋದಾ ಅನ್ನೋದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇವಾಗ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಇದು. ನಾನಿವಾಗ ಕೇಸರಿ ತೊಗೊಳ್ತಾ ಇದ್ದೀನಾ ಅಂತ ಹೇಳಿದ್ರೆ ಇಲ್ಲ, ನಾನು ಇನ್ನೂ ಕೇಸರಿನ ತೊಗೊಳ್ತಾ ಇಲ್ಲ. ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತರಿಸಿದ್ರೆ ತೊಗೊಂಡ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನಾನು ತೊಗೊಳ್ತಾ ಇಲ್ಲ. ತೊಗೊಂಡಿದ್ದ ಫಸ್ಟ್ ಅಂದರೆ ಹೌದು ತೊಗೊಂಡಿದ್ದೆ. ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತೊಗೊಂಡಿದ್ದೆ. ಅದು ನಾನೇ ಹೋಗಿ ತೊಗೋಬೇಕು ಅಂತ ಏನು ತೊಗೊಂಡಿರಲಿಲ್ಲ. ಅದನ್ನ ನನಗೆ ಗಿಫ್ಟ್ ಕೊಟ್ಟಿದ್ದು. ಗಿಫ್ಟ್ ಅಂತ ಹೇಳೋದಕ್ಕಿಂತ ಒಬ್ಬರು ನನ್ನ ಜಾನು ಇದ್ದಾರಲ್ಲ, ಅವ್ರ ಕೊಲೀಗ್ ಅಮ್ಮ ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಅವ್ರು ನನಗೆ ಅದು ಕೇಸರಿನ ಕಳಿಸ್ಕೊಟ್ಟಿದ್ರು. ಅದ್ರ ಜೊತೆಗೆ ತಾಟಿ ಬೆಲ್ಲ ಅಂತ, ಅದು ಮಂಗಳೂರು ಕಡೆ ಮಾತ್ರ ಸಿಗುತ್ತಂತೆ, ಅದನ್ನು ತಿನ್ನಬೇಕು ಒಳ್ಳೆಯದು ಅಂತ ಹೇಳಿ ಪಾಪ ಅವ್ರು ನನಗೆ ಅದೆರಡನ್ನೂ ಕೂಡ ಕೊಟ್ಟು ಕಳಿಸಿದ್ರು. ಹಾಗಾಗಿ ನಾನು ಕೇಸರಿನ ತೊಗೊಂಡೆ. ಇಲ್ಲಾಂದರೆ ತೊಗೊಳ್ತಿರ್ಲಿಲ್ವೇನೋ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅವ್ರು ನನಗೆ ಕೊಟ್ಟಿದ್ದರು. ತಾಟಿ ಬೆಲ್ಲ ಅಂತ ಹೇಳಿದ್ರೆ ಬೆಲ್ಲನೇ, ಅದು ಸಣ್ಣ ಸಣ್ಣ ಹರಳು ಥರ ಇರುತ್ತೆ. ಅದನ್ನು ಹಾಲು ಹಾಕ್ಕೊಂಡು ಕುಡಿಯೋದು ಅಂತ ಎಲ್ಲ ಹೇಳ್ಬಿಟ್ಟು ಕೊಟ್ಟಿರು. ನಾನು ಅದನ್ನು ಬೇಜಾರಾದಾಗೆಲ್ಲ ಕಾಳು ಥರ ಅಲ್ಲ, ಹಾಗಾಗಿ ತಿನ್ಕೊತಿದ್ದೆ. ಸೊ ಅವ್ರು ನನಗೆ ಕೊಟ್ಟಿದ್ದರು. ನಾನು ಸ್ಟಾರ್ಟಿಂಗ್ ಎಷ್ಟು ಬೇಕೋ 2 3 ದಳ ಎಲ್ಲ ಹಾಕ್ಕೊಂಡು ಹಾಲಿಗೆ ಕುಡಿತಿದ್ದೆ. ಆಮೇಲೆ ಅದು ಬೇಗ ಮಿಕ್ಸ್ ಆಗೋಲ್ಲ. ಅದು ಮಿಕ್ಸ್ ಆಗಬೇಕು ಅಂದರೆ ನೀವು ಫಸ್ಟು ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಬಿಡಿ. ನೆನೆಯಕ್ಕೆ ಇಟ್ಬಿಟ್ರೆ ಅದಾದಮೇಲೆ ಅದು ನೀಟಾಗಿ ಹಾಲಲ್ಲೆಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ಕಾಯಿಸ್ಕೊಳ್ಬೇಕಾದ್ರೂ ನೀವು ಅದಕ್ಕೆ ಹಾಕ್ಕೊಂಡು ಕುಡಿಬೋದು, ಅಥವಾ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟಿದ್ದು ಕಾಯಿಸಿರೋ ಹಾಲಿಗೆ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಅದರೊಳಗಡೆ ಹಾಕ್ಕೊಂಡು ತಣ್ಣಗಾದಮೇಲೆ ಕುಡಿದ್ರೂ ಕೂಡ ಒಳ್ಳೆಯದು. ನೀವು ಇಮಿಡಿಯೇಟಾಗಿ ಹಾಕ್ಬಿಟ್ಟು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕರಗಲ್ಲ. ಕೇಸರಿ ದಳ ಏನಿರುತ್ತೆ ಆ ದಳ ಹಾಗೇ ಇರುತ್ತೆ. ಸೊ ಅದೊಂದು ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾನು ಆಮೇಲೆ ತಿಳ್ಕೊಂಡಿದ್ದು. ಸೊ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತೊಗೊಂಡಿದ್ದೆ, ಅವೆರಡೂ ತಿಂತಿದ್ದೆ. ಈ ಪ್ರೆಗ್ನೆನ್ಸಿಲಿ ಇನ್ನೂ ತೊಗೊಂಡಿಲ್ಲ. ತೊಗೊಂಡಾಗ ನಾನು ಅದೇ ಹೇಳಿದ್ದೆಲ್ಲ ಶೇರ್ ಮಾಡ್ತೀನಿ. ಯಾವಾಗಿಂದ ತೊಗೋಬೇಕು ಅಂತ ಹೇಳಿದ್ರೆ, ಫಸ್ಟು ಸೆಮಿಸ್ಟ್ರಲ್ಲಿ ಯಾರೂ ತೊಗೊಳಕ್ಕೆ ಹೋಗ್ಬೇಡಿ. ಅಂದರೆ ಒಂದು 3 ಮಂತ್ಸ್ ತನಕ ಡಾಕ್ಟ್ರೇ ಹೇಳ್ತಾರೆ ನಮ್ಗೆ ಆ ಹಣ್ಣು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಪಪ್ಪಾಯ, ಪೈನಾಪಲ್ ಇದನ್ನೆಲ್ಲ ತಿನ್ನಬಾರ್ದು, ಆಮೇಲೆ ಜಾಸ್ತಿ ಜರ್ನಿ ಎಲ್ಲ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಹಂಗಾಗಿ ನೀವು ಅವಾಯ್ಡ್ ಮಾಡಬೇಕು. ಒಂದು 3-4 ಮಂತ್ ಅಂತೂ ಅದು ನಾವು ಮುಟ್ಟಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಕೇಸರಿ ತುಂಬ ಹೀಟಾಗಿರೋದ್ರಿಂದ ನೀವು ತೊಗೊಳಕ್ಕೆ ಹೋಗಬೇಡಿ. ಈ ಸೆಕೆಂಡ್ ಸೆಮಿಸ್ಟರ್ ಎಂಡಿಂಗಲ್ಲಿ ಅಂದರೆ ಒಂದು 5 ಮಂತ್ ಎಲ್ಲ ಕಂಪ್ಲೀಟಾಗಿ ಒಂದು 6 ಮಂತ್ ಆ ಟೈಮಲ್ಲಿ ತೊಗೊಂಡು ಒಂದು 2 ಮಂತ್ ತೊಗೊಳ್ಳಿ ಅಷ್ಟೇ ಸಾಕು. 1-2-3 ಮಂತ್ಸ್ ತೊಗೊಂಡ್ರೆ ಅದೇ ಸಾಕು. ನಾನು ಒಂದು 2 ಮಂತ್ ತೊಗೊಂಡಿದ್ದೀನೇನೋ ಅಷ್ಟೇ. ಅದು ಹಾಕ್ಕೊಂಡು ಕುಡಿಯೋವಾಗ ನಾನು ಮರ್ತ್ಕೊಂಡೇ ಬಿಡ್ತಿದ್ದೆ. ಯಾವಾಗಲೋ ಒಂದೊಂದು ಸಲ ಹಾಕ್ಕೊಂಡು ಹಾಲಲ್ಲಿ ಕುಡಿತಿದ್ದಿದ್ದು ಅಷ್ಟೇ. ಊರಿಗೆ ಹೋಗಿದ್ನಲ್ಲ, ಅಲ್ಲಿ ನಾನು ತಗೊಂಡೇ ಹೋಗಿಲ್ಲ. ಅದು ಇಲ್ಲೇ ಬಿದ್ದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅದು ಕೇಸರಿ ವೇಸ್ಟೇ ಆಗೋಯಿತು. ಒಂದು 2 ಮಂತ್ ತೊಗೊಂಡಿದ್ರೆ ಅದೇ ಹೆಚ್ಚು. ಸೊ ಹಾಗಾಗಿ ನೀವು ಸೆಕೆಂಡ್ ಸೆಮಿಸ್ಟ್ರು ಎಂಡಿಂಗಲ್ಲಿ ತೊಗೊಳ್ಳಿ, ಒಂದು 2 ಮಂತ್ ತೊಗೊಳ್ಳಿ. ಅದು ಎಷ್ಟು ತೊಗೋಬೇಕು ಅಂದರೆ ಒಂದೇ ಒಂದು ದಳ ಹಾಕ್ಕೊಳ್ಳಿ ಸಾಕು. ಬಾಡಿ ಅಕಸ್ಮಾತು ಹೀಟ್ ಇರೋರಂತೂ ಕುಡಿಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಡಾಕ್ಟ್ರನ್ನ ಕೇಳಿ, ಅದು ಬಾಡಿ ಹೀಟ್ ಆಗಬಾರ್ದು ಇಂಥ ಟೈಮಲ್ಲಿ. ಆಮೇಲೆ ಹೀಟ್ ಪದಾರ್ಥಗಳೆಲ್ಲ ತಿನ್ನೋಕ್ಕೂ ಕೂಡ ಬಿಡಲ್ಲ. ಸೊ ಅದು ಹೀಟ್ ಮಾಡಿಬಿಡ್ತಂತೆ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ತೊಗೊಳ್ತೀನಿ ಅಂದರೆ ಇಲ್ಲ ಒಂದು ದಳ ಅಷ್ಟೇ, ಒಂದು ದಿನಕ್ಕೆ ಸಾಕು. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಂದು ವಿಷಯ ಏನಂತಂದರೆ ಕೇಸರಿ ತೊಗೊಳೋದ್ರಿಂದ ಮಗು ಬೆಳ್ಳಗುಟ್ಟುತ್ತೆ, ಕೆಮ್ಮು ಕುಟ್ಟುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅದು ನಿಜನಾ ಸುಳ್ಳ ಅದ್ರ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇಸರಿ ತೊಗೋಬೇಕು ಅಂದರೆ ಸೆಕೆಂಡ್ ಸೆಮಿಸ್ಟರ್ ಎಂಡಿಂಗಲ್ಲಿ ತೊಗೊಳ್ಳಿ. ಒಂದು ದಳ ತೊಗೊಳ್ಳಿ ಸಾಕು. ದಿನಕ್ಕೊಂದು ದಳ ತೊಗೊಳ್ಳಿ. ಅದು ಬೇಗ ಹಾಲಲ್ಲಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಹಾಲಲ್ಲಿ ಅದನ್ನು ನೆನೆ ಹಾಕಿಟ್ಟು ಆಮೇಲೆ ಕಾಯಿಸಿರೋ ಹಾಲನ್ನ ತಣ್ಣಗೆ ಮಾಡಿ ಅದರೊಳಗಡೆ ಹಾಕ್ಕೊಂಡು ಅದನ್ನು ಕುಡೀರಿ. ಹಾಲು ಕಾಯಿಸಿ ಆರಿಸಿ ಕುಡಿಯೋದ್ರಿಂದ ಒಳ್ಳೆಯದು, ತಂಪು ಅಂತ ಹೇಳ್ತಾರೆ. ಹಂಗಾಗಿ
ಸೊ ಅದೊಂದು ಸೆಕೆಂಡ್ ಸೆಮಿಸ್ಟರ್ ಎಂಡಿಂಗಲ್ಲಿ ತೊಗೋಬೇಕು, ಒಂದಳ ಮಾತ್ರ ತೊಗೋಬೇಕು. ಆಮೇಲೆ ಇದು ಸ್ವಲ್ಪ ಕಾಸ್ಟ್ಲಿ ಅಷ್ಟೊಂದು ಏನು ಕಾಸ್ಟ್ಲಿ ಬೀಳಲ್ಲ, ಕಾಸ್ಟ್ಲಿ ಇರುತ್ತೆ. ISI ಮಾರ್ಕ್ ಇರೋದು ಆ ಥರದ್ದೆಲ್ಲ ತೊಗೊಳ್ಳಿ, ಎಲ್ಲ ಇದು ತೊಗೊಳ್ತಾರೆ. ಸೌತ್ ಕಡೆ ಎಲ್ಲ ಬೆಳೆಯಲ್ಲ ಅಲ್ವಾ ಇದನ್ನು, ಹಾಗಾಗಿ ತೊಗೊಳ್ತಾರೆ ಅನ್ನೋದಕ್ಕೇ ಕಲಬೆರಕೆ ಮಾಡಿ ಅದು ಇದು ಕೊಟ್ಬಿಡ್ತಾರೆ. ಸ್ವಲ್ಪ ಅದನ್ನು ನೋಡಿಕೊಂಡು ಕೇಸರಿನ ತೊಗೊಳ್ಳಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಅದೊಂದು ಅದು ಬಿಟ್ಟರೆ ಕೊನೆ ತನಕನೂ ತೊಗೋಬೇಕಂದ್ರೆ ಕೊನೆ ತನಕ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಮ್ಮ ಬಾಡಿ ಹೀಟ್ ಇಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ ಅಂದರೆ ನೀವು ಆರಾಮಾಗಿ ತೊಗೊಳ್ಳಿ. ಇದರಿಂದ ತುಂಬಾ ಬೆನಿಫಿಟ್ ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬರೀ ಮಗುಗೋಸ್ಕರ ಅಲ್ಲ, ಮಗು ಆರೋಗ್ಯಕ್ಕೂ ಒಳ್ಳೆಯದು. ಏನೋ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತಾಯಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿನ ಅದು ಇದು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ನಮಗೆ ಮಾನಸಿಕ ಒತ್ತಡ ಇರ್ಬೋದು, BP ಇದೆಲ್ಲನೂ ಕಂಟ್ರೋಲು ತೊಗೊಂಬರುತ್ತೆ ಅಂತೆಲ್ಲ ಹೇಳ್ತಾರೆ ಕೇಸರಿ ತೊಗೊಳ್ಳೋದ್ರಿಂದ ಅಂತ. ಇವೆಲ್ಲ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಯಾರೇ ತೊಗೊಳ್ಳಿ, ಏನೇ ಮಾಡಿ, ಅದನ್ನು ಒಂದು ಸ್ವಲ್ಪ ಡಾಕ್ಟ್ರನ್ನ ವಿಚಾರಿಸಿ ನೀವು ತೊಗೊಳ್ಳಿ. ಅದ್ರ ಜೊತೆಗೆ ತೊಗೊಳ್ತೀನಿ ಅಂದರೆ ಒಂದಳ ತೊಗೊಳ್ಳಿ, ಒಂದು ದಿನಕ್ಕೆ ಅಷ್ಟೇ ಸಾಕು. ಅಷ್ಟೇ, ಇನ್ನೇನಿಲ್ಲ. ನಾನು ಇವಾಗ ಸದ್ಯಕ್ಕೆ ತೊಗೊಂಡ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಈ ಅಬೋರ್ಷನ್ ಎಲ್ಲ ಮತ್ತೆ ಆಗ್ತಿರುತ್ತಲ್ಲ, ಅಂಥವರೆಲ್ಲರೂ ದಯವಿಟ್ಟು ಈ ಥರದ್ದು ಕೇಸರಿ ಎಲ್ಲ ಹಾಲೆಲ್ಲ ಕುಡಿಯೋಕ್ಕೆ ಹೋಗಲೇಬೇಡಿ. ಏನೋ ಅದು ತುಂಬಾ ಹೀಟ್ ಇರೋದ್ರಿಂದ ತೊಗೋಬಾರ್ದು ಅಂತ ಹೇಳ್ತಾರೆ. ಅದರಿಂದ ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಯಾವುದೇ ಆದರೂ ಲಿಮಿಟಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಅತಿ ಆದರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರೆ. ಹಾಗೆ ಏನೇ ಮಾಡಿ ಒಂದು ಡಾಕ್ಟ್ರನ್ನ ಕೇಳ್ಕೊಳ್ಳಿ ನೀವು, ಆಮೇಲೆ ತೊಗೊಳ್ಳಿ. ನೀವು ಶುರು ಮಾಡ್ತೀನಿ ಅಂದರೆ ಒಂದು ದಳ ತೊಗೊಳ್ಳಿ ಸಾಕು, ಇನ್ನೇನು ಬೇಡ ಅಷ್ಟೇ. ಅದು ಸೆಕೆಂಡ್ ಸೆಮಿಸ್ಟರ್ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡಿ ಒಂದು ಡೆಲಿವರಿ ಇನ್ನೊಂದು ಸ್ವಲ್ಪ ಒಂದು ತಿಂಗಳು ಆ ಥರ ಇದ್ದಾಗಲೇ ಸ್ಟಾಪ್ ಮಾಡಿ ಸಾಕು. ಕೊನೆ ತನಕ ತೊಗೋಬೇಕು ಆ ಥರ ಏನಿಲ್ಲ. ಇದನ್ನು ಅಳವಡಿಸ್ಕೊಳ್ಳಿ ಅಷ್ಟೇ. ನನಗೆ ಗೊತ್ತಿರೋದು ಇಷ್ಟೇ. ನಾನು ತೊಗೊಂಡಿದ್ದೆ, ಒಂದು 2 ಮಂತ್ ತೊಗೊಂಡಿದ್ದೆ ಅಷ್ಟೇ. ಸದ್ಯಕ್ಕೆ ಇವಾಗ ತೊಗೊಂಡಿಲ್ಲ, ತೊಗೋಬೇಕು. ಚೆರಿ ಎದ್ದ ಇವಾಗ ಸದ್ಯಕ್ಕೆ ತೊಗೊಳ್ತಾ ಇಲ್ಲ. ಕಟ್ ಮಾಡೋನು ಅವನು ಯಾರೋ ನನ್ನ ಫೋನ್ನೇ ಕಟ್ ಮಾಡೋನು. ಏನೇನು ಯಾರ ಜೊತೆ ಮಾತಾಡ್ತಿದ್ಯಾ? ಟಾಮಿ ಬಾ ಒಳ ಕುತ್ಕೊಂಡ್ ಮಾತಾಡ, ಬಾ ದೊಡ್ಡ ಮನುಷ್ಯ ಬಾ. ಯಾರ ಕಬಾಬ್ ಮಾಡ್ತಾವ್ರೆ, ವಾಸನೆ. ಗಮ್ಮಂತವ ಇಲ್ಲ ತಾನೆ, ಒಂಥರ ಸ್ಮೆಲ್. ನಮ್ಗೆ ಯಾವ್ದು ಗಮ್ಮಂತವ ಮಾತಾಡ್ಸೋ ನೀನು ನೋಡಿ. ಹಂಗೆ ಮಾತಾಡಿದ್ರೆ ಬೇಡ ಅಂತಾರೆ. ಸರಿ, ಇಲ್ಲಿ ಅವ್ಳ ಗಂಡ ಅಲ್ಲೇ ಇರ್ಬೇಕು. ನನ್ನ ಮಗನೇ ಎಲ್ಲೈತೆ ಗಂಡ, ಎಲ್ಲೈತೆ ಗಂಡ ಅಂತ ನೋಡ್ದಲ್ಲಿ. ಚಿಕ್ಕಿ ಅನ್ಬೇಕು ಕಣಪ್ಪ, ರಕ್ಷಿ ಅನ್ಬಾರ್ದು. ಚಿಕ್ಕಿ ಅಂತ ಮಾತಾಡ್ಬೇಕು. ಅವ್ಳ ಗಂಡ ಅಲ್ಲೇ. ನನ್ನ ಹೆಂಡ್ರು ನಾನೇ ಇಷ್ಟೆಲ್ಲ ಕರೀದಿಲ್ಲ. ಕೇಳು, ಕ್ಯಾಟ್ ಆಯ್ತಾ ಅಂತ ಕೇಳು. ಏನ ಬೇನ ಚಿಕ್ಕದಾಗೈತೆ ಅಂತ ಊಟ ಮಾಡ್ಕೊಂಡಿದ್ದಾನೆ ಮಗ. ತನ್ನನ್ನ ಜೂಮ್ ಅಪ್ ಮಾಡ್ಕೊಂಡು ಕಣ್ಣ ಹಿಂಗೆ. ಇವಾಗ ಗೊತ್ತು ನೋಡು. ಕೇಳು, ಕ್ಯಾಟ್ ಎಲ್ಲಿ ಅಂತ ಕೇಳು. ಟಾಮಿ ಕೇಳ್ತಾನೆ. ಟಾಮಿ ಮಾತಾಡುತ್ತಾ? ಟಾಮಿ ಮಾತಾಡು.
ಅಡುಗೆ ಮಾಡಬೇಕು. ಸಾಂಬಾರು ಐತೆ, ರೈಸ್ ಹಾಕ್ತೀನಿ. ಫೋನ್ ಅಷ್ಟು ಸಾರು ಮಾಡಿದ್ಮೇಲೆ ತೆಗಿಬೇಕು ತಾನೇ. ಅವನು ಕಟ್ ನಾನು ಮಗ ತೆಗೆದು ಫೋನ್ ಇವಾಗ ನೋಡ್ಕೊಂಡೆ ನಿಮ್ಮ ಅಮ್ಮ ಫೋನ್ ಮಾಡ್ತಾರೆ ಬಾ ಮೇಲಕ್ಕೆ ಹೋಗೋಣ ಅಂದೆ. ಅವಳಿಗೆ ಟ್ರೈನಲ್ಲಿ ಬರ್ತೀವಿ ಇವಾಗ, ನೀನು ಬರಬೇಡ ನಾವೇ ಮಾಡ್ತೀವಿ. ನೀನು ಎಲ್ಲೋಗಲ್ಲ, ಎಲ್ಲ ಕಡೆನೂ ಹೋಯ್ತಾನೆ ಅವನು. ಮಸ್ತ್ ಆಗಿರ್ತಾವನೆ. ಎಲ್ಲೋಗ್ತೀಯ ನೀನು? ಸರಿ ಇಲ್ಲಿ ನೋಡಿ ಎಷ್ಟು ಚೆಲ್ಲವನೆ. ರಕ್ಷಿ ಮನೆಗೆ ಹೋದನಂತ. ರಕ್ಷಿ ಮನೆ ಯಾಕೆ ರಕ್ಷಿ ಮನೆಗೆ? ರಕ್ಷಿ ಮನೆಗೆ ಯಾಕೆ ಹೋಯ್ತೀಯೋ? ಹಲೋ ಚೆರಿ ನೋಡಿ ಮಾತಾಡ. ಬಿಸಿ ನಾಯಿ ಮೇಲೆ ತೋರ್ಸು ಅವನಿಗೆ. ಅವಳು ಬೀದಿತಿ. ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.